ನಾನು ಶರತ್ ಜೊತೆ ಇಲ್ಲಿಂದ ಇನ್ನೊಂದ್ ಜಾಗ ಲಾಂಗ್ ಡ್ರೈವ್. ಇವ್ರಿಗೆ ನಾನು ಹೇಳ್ಕೊಟ್ಟಿರೋದು. ಅದೇ ಜಾಸ್ತಿ ಹೆಲ್ಪ್ ಮಾಡ್ತೀನಿ ಇವತ್ತು. ಅಪರೂಪಕ್ಕೆ ಸಂಜಿಗೆ ಹೆಲ್ಪ್ ಮಾಡ್ತಾ ಇದ್ದೀನಿ. ಓಕೆ ಓಕೆ ಓಕೆ. ಕಾಳು ಹಾಕಿದ್ಯಾ? ಎಷ್ಟು ಕಾಳು ಹಾಕೋದು? ನೀವು ಗಂಡ ಹೆಂಡತಿ ಎಲ್ಲ ಅಂದಿದ್ರೆ. ಅಲ್ಲ ಬ್ರೋ, ಇಲ್ಲ ಇಲ್ಲ, ಯಾಕೆ ಬ್ರೋ ಇವಾಗ ಅವೆಲ್ಲ? ಥ್ಯಾಂಕ್ ಯು. ಆಫರ್ ಜಾಸ್ತಿ ಬರಂಗ. ಇವತ್ತು ನಿಮ್ ಅಂಗಡಿಲಿ ಬೀಯಿಂಗ್ ಸೇಲ್ಸ್ ಬಾಯ್ ಅಂತ ಅನ್ಕೊಂಡಿ, ಏನಂತೀಯ? ಇವಾಗ ನಾನು ಒಂದಷ್ಟು ಕಸ್ಟಮರ್ಸ್ ನ ಅಟೆಂಡ್ ಮಾಡಿ ಯಾವ ತರ ಅಟೆಂಡ್ ಮಾಡ್ತೀನಿ ಅಂತ ಇಲ್ಲಿ ಕೂತಿರೋ ಆದರ್ಶು ನಮ್ಮನ್ನ ಹಂಗೆ ಸೀಕ್ರೆಟ್ ಆಗಿ ಇಲ್ಲ ಓಪನ್ ಆಗಿ ರೆಕಾರ್ಡ್ ಮಾಡ್ತಾ ಇರ್ತಾರೆ. ಇವಾಗ ನಾನು ಅಟೆಂಡ್ ಮಾಡ್ತೀನಿ ಕಸ್ಟಮರ್. ಇವು ಸ್ಟೇ ಸೀಡ್ ಕೇಳ್ಬಿಟ್ಟ, ನಾನು ನೆಕ್ಸ್ಟ್ ಕಸ್ಟಮರ್ ಕೇಳ್ತೀನಿ. ಓವರ್ ಸೈಜ್ಡ್ ಬೇಡ ಬಾಬು? ನೋಡಿದ್ರೆ ಇದು ಲಾರ್ಜಾ? ಲೆಟ್ಸ್ ಸಿ ಯಾವ ತರ ನಾನು ಈ ಒಂದು ಬಿಸ್ನೆಸ್ ತಂದ್ಕೊಡ್ತೀನಿ ಅನ್ಬಿಟ್ಟು. ಸೊ ಗೈಸ್, ಈಗ ಸಂಧ್ಯಾ ಅವ್ರ ಬ್ಯಾಗ್ ನ ಪ್ಯಾಕ್ ಮಾಡ್ಕೊಂಡು ಮೆಟ್ರೋ ಮುಖಾಂತರ ಅವ್ರ ಮನೆಗೆ ಹೋಗ್ತಾರೆ. ನಾನು ಶರತ್ ಜೊತೆ ಇಲ್ಲಿಂದ ಇನ್ನೊಂದ್ ಜಾಗ ಲಾಂಗ್ ಡ್ರೈವ್. ಇವಾಗ ನೋಡ್ರಪ್ಪ ಎಲ್ಲ ಆಡಿಯನ್ಸ್ ನನ್ನ ವಿಡಿಯೋ ನೋಡಿ ಲೈಕ್ ಕೊಡ್ರಿ. ಯಾರು ಬ್ರೋ ಮಾಡ್ಕೊಟ್ಟಿದ್ದು? ಚೆನ್ನಾಗಿದ್ರಾ? ಇದು ನಾನೇ ಹೇಳ್ಕೊಟ್ಟಲ್ಲ, ಹಂಗೆ ಮಾಡೋರೆ ಬ್ರಾ. ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಾರಣ. ಈ ಕಡೆ ಕಳಿಸಿ. ಇವ್ರಿಗೆ ನಾನು ಹೇಳ್ಕೊಟ್ಟಿರೋದು. ಬೈ ಬ್ರೋ, ನೈಸ್ ಟು ಸಿ ಯು ಬ್ರೋ. ಸಿಗೋಣ ಮತ್ತೆ. ಬಾಯ್ 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 ಬಾಯ್. ಸೊ ಗೈಸ್, ಈ 2 ದಿನದಲ್ಲಿ ಪಾಪ ನಾವೆಲ್ಲ ಎಷ್ಟು ಕಷ್ಟಪಟ್ಟು ಏನೇನೆಲ್ಲ ವಿಡಿಯೋ ಮಾಡಿ ಅಂತ ಮಿನಿಸ್ಟರ್ಸ್ ಅಲ್ಲಿ ಅಪ್ಲೋಡ್ ಆಗುತ್ತೆ. ಆದಷ್ಟು ಬೇಗ ಹೋಗಿ ಅದೊಂದು ವಿಸಿಟ್ ಕೊಡಿ. ಸೊ ಇವಾಗ ನಾನು ಪಾಪ ಸಂಜೆಗೆ ಇನ್ಸೆಕ್ಯೂರಿಟಿ ಫೀಲಿಂಗ್ ಬರಬಾರ್ದು ಅಂದ್ಬಿಟ್ಟು ಇವನ್ನ ನಾನು ಮೆಟ್ರೋ ಸ್ಟೇಷನ್ ಹೋಗಿ ಡ್ರಾಪ್ ಮಾಡಕ್ ಹೋಗ್ತೇನೆ. ತುಂಬಾ ದೊಡ್ಡ ಮನಸ್ಸಿಗೆ ಅವಾಗ ದೊಡ್ಡ ಮನ್ಸು ಬರ್ತದೆ ನನಗೆ, ಅದಕ್ಕೆ ಹೆಲ್ಪ್ ಮಾಡಕ್ ಹೋಗ್ತೇನೆ. ಹುಡುಗಿಗೆ ಸ್ವಲ್ಪ ಜಾಸ್ತಿ ಹೆಲ್ಪ್ ಮಾಡ್ತಾನೆ, ಹುಡುಗಂಗಾದ್ರೆ ಬಿಸಿಲು ನೋಡಲ್ಲ. ಅದೇ ಹುಡುಗಿರ್ಗಾದ್ರೆ ಜಾಸ್ತಿ ಹೆಲ್ಪ್ ಮಾಡ್ತೀನಿ. ಇವತ್ತು ಅಪರೂಪಕ್ಕೆ ಸಂಜಿಗೆ ಹೆಲ್ಪ್ ಮಾಡ್ತಾ ಇದ್ದೀನಿ. ಯಾವೆಲ್ಲ ಬೇಡ ಇವಾಗ. ಓಕೆ ಸಂಜೆ, ಒಳ್ಳೇದಾಗ್ಲಿ, ಹುಷಾರಾಗಿ ಹೋಗು ಆಯ್ತಾ, ಆರಾಮಾಗಿ ಹೋಗು. ಭಯ ಆದ್ರೆ ಒಂದು ಕಾಲ್ ಮಾಡು, ವಿಡಿಯೋ ಕಾಲ್ ಮಾಡಕ್ ಹೋಗ್ಬೇಡ, ನಾನು ಹೇಗಂಗೋ ಬಿಟ್ಕೊಂಡಿರ್ತೀನಿ ಆಯ್ತಾ. ಹಂಗೇಳಿಲ್ಲ ನಾನು. ಬಾಯ್ 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 ಬಾಯ್. ಹುಷಾರ್. ಹೋಗಿರ್ತಾಳೆ. ಸೊ ಇವಾಗ ನಮ್ಮ ಕಂಪ್ನಿ ಶರತ್ ಜೊತೆ ಒಂದು ಲಾಂಗ್ ಡ್ರೈವ್ ಕಡೆಗೆ. ಪಾಪ ಶರತ್ ನಮಗೋಸ್ಕರ ವೆಯ್ಟ್ ಮಾಡ್ತಾ ಇಲ್ಲ ಯೂಟ್ಯೂಬ್ ಚೆಕ್ ಮಾಡ್ತಾವನಪ್ಪ. ಏನ್ ಚೆಕ್ ಮಾಡ್ತಾ ಇದ್ದ ಬ್ರೋ? ಏನೇನ ಹೋಗಿದ್ ಮುಂಚೆನ ಕಾಲ್ ಮಾಡಕತ್ತಾಳಲ್ಲ. ಟುವರ್ಡ್ಸ್ ವೈಟ್ ಫೀಲ್ಡ್. Got it? Okay. See you. ಯಾಕೆ ಬ್ರೋ ನಗ್ತಾ ಇದೆಯಾ? ಇಂಟ್ರೆಸ್ಟಿಂಗ್ ಕೇಳ್ತೀನಿ ಅಂದ್ರಲ್ಲ, ಅದಕ್ಕೆ ಬ್ರೋ. ಏನ್ ಅನ್ಸುತ್ತೆ ಬ್ರೋ ಇವಾಗ ನೀ ಹತ್ರ ಏನ್ ಕೇಳ್ತೀನಿ ಅಂತ? ಇಂಟ್ರೆಸ್ಟಿಂಗ್ ಆಗಿ ಕಾರ್ ಓಡಿಸೋದು ಹೆಂಗ್ ಕಲ್ತ್ರಿ ಬ್ರೋ? ಅದು ಇಂಟ್ರೆಸ್ಟಿಂಗ್. ಅಷ್ಟೊಂದು ಇಂಟ್ರೆಸ್ಟಿಂಗ್ ಇಲ್ಲ ಬ್ರೋ. ಏನಪ್ಪ ನೀ ಎಫರ್ಟ್ ಜಾಸ್ತಿ ಹಾಕಿದ್ಯಾ, ಕಲ್ತ್ಬಿಟ್ಟಿದ್ಯಾ? ಹಾಕಿಲ್ಲ ಬ್ರೋ, ಕಾರ್ ಕಲಿಯಕ್ಕೆಲ್ಲ ಯಾಕೆ ಎಫರ್ಟ್ಸ್ ಬ್ರೋ? ಇಂಟ್ರೆಸ್ಟ್ ಇದ್ರೆ ಸಾಕು. ಒಳ್ಳೆ ನಿಮ್ ಜೊತೆ ಲಾಸಿಕ್ ಆಗಿ ಮಾತಾಡ್ಬೇಕು. ಸರಿ ಬ್ರೋ. ಬ್ರೋ ನಿನ್ ಲೈಫ್ ಅಲ್ಲಿ ಇಷ್ಟು ವರ್ಷ ಆಗದೆ ಇನ್ನು ಏಜ್ ರಿವೀಲ್ ಮಾಡಿಲ್ಲ ಅಲ್ಲ? ಆಗಲೂ ಮಾಡಿಲ್ಲ, ಮಾಡೋದು ಇಲ್ಲ ಬ್ರೋ. ಫ್ಯೂಚರ್ ಅಲ್ಲಿ ಮಾಡ್ತೀನಿ ಬ್ರೋ. ಸರಿ ಬಂದಾಗ ಮಾಡ್ತೀನಿ ಬ್ರೋ ಮದ್ವೆ. ಸರಿ ಬ್ರೋ, ಇವಾಗ ಇನ್ನೊಂದ್ ಸ್ಮಾಲ್ ಕ್ವಶನ್ ಬ್ರೋ. ಇಷ್ಟು ದಿನದಲ್ಲಿ ಎಷ್ಟು ಕಾಳು ಹಾಕಿದ್ಯಾ, ಎಷ್ಟು ಕಾಳು ಹಾಕವ್ರೆ ಬ್ರೋ? ಏನ್ ಬ್ರೋ, ಏನ್ ಕಾಳು ಹಾಕಿದ್ಯಾ? ಏನ್ ಕಾಳು ಅಂದ್ರೆ ಏನ್ ಬ್ರೋ? ಕಾಳು ಅಂದ್ರೆ ಇದು ಅಕ್ಕಿ ಕಾಳು, ತೊಗರಿ ಕಾಳು. ಎಷ್ಟು ಪಾರಿವಾಳಗಳಿಗೆ ಕಾಳು ಹಾಕಿ? ಇಲ್ಲ ಬ್ರೋ, ನಾವು ಪಾರಿವಾಳಗಳಿಗೆ ಇಷ್ಟ ದಿನ ಕಾಳು ಹಾಕಿಲ್ವಾ ಬ್ರೋ? ಒಳ್ಳೇದೇ ಅಲ್ವಾ ಬ್ರೋ? ನಿಮ್ ವಯಸ್ಗೆ, ಬೆಳೆಯೋ ವಯಸ್ಗೆ ಪಾಪ ಕಾಳು ಹಾಕ್ಬಿಟ್ಟೆ. ಪಾರಿವಾಳ ಹುಚ್ಚೆಲ್ಲ ಇಲ್ಲ ಬ್ರೋ. ಹೌದಾ ಬ್ರೋ? ಪಾರಿವಾಳ ಹುಚ್ಚಿಲ್ಲ ಬ್ರೋ. ಇನ್ನೇನ್ ಹುಚ್ಚಿದೆ ಬ್ರೋ? ನನ್ಗೆ ದುಡ್ಡು ಮಾಡ್ಬೇಕು ಅನ್ನೋ ಹುಚ್ಚು ಬ್ರೋ. ಬ್ರೋ ಹಂಗೆ ನನ್ನೊಂದ್ ಕ್ವಶನ್. ಬ್ರೋ, ವಾಟ್ ಈಸ್ ಸಂಧ್ಯಾ ಟು ಯು ಬ್ರೋ? ಸಂಧ್ಯಾ ಅವ್ರು ನಿಮ್ಗೆ ಏನಾಗ್ಬೇಕು ಬ್ರೋ? ಸಂಧ್ಯಾ ಅವರು ನಮ್ಮ ರಿಲೇಟಿವ್ ಬ್ರೋ. ರಿಲೇಟಿವ್ ಅಷ್ಟೇನಾ ಬ್ರೋ? ರಿಲೇಟಿವ್ ಅಂದ್ರೆ ಅತ್ತೆ ಮಕ್ಳು ಬ್ರೋ. ಅತ್ತೆ ಮಗಳು ಅಷ್ಟೇನಾ ಬ್ರೋ? ಏನ್ ಎಕ್ಸ್ಪೆಕ್ಟ್ ಮಾಡ್ತಾ ಇದೆಯಾ ಬ್ರೋ? ಅಲ್ಲ, ಅದು ಅತ್ತೆ ಮಕ್ಳು ರಿಲೇಶನ್ಶಿಪ್ ಓಕೆ. ಅತ್ತೆ ಮಕ್ಳು ಅಂದ್ರೆ ಇವಾಗ ಹಳ್ಳಿಗಳ ಕಡೆ ಎಲ್ಲ ನೋಡಿರ್ತೀರ ನೀವು,
ಇಲ್ಲ ಬ್ರೋ. ಈ ಮದ್ವೆ ಆದವ್ರನ್ನ ಅತ್ತೆ ಮಾವ ಆತರ ಎಲ್ಲ ಕರೆಯಲ್ಲ. ಅತ್ತೆ ಅಂತ ಕರೆಯಲ್ಲ, ಹುಡುಗ ಅತ್ತೆ ಅಂತ ಕರೆಯಲ್ಲ. ಬಟ್ ಆದ್ರೆ ಹುಡುಗಿ ಮಾವ ಅಂತ ಕರೀತಾಳೆ. ನಿಮ್ಮ ಸಂಜೆಯವ್ರ ಮಾವ ಅಂತ ಕರಿಬೇಕು. ಲೆಕ್ಕಕ್ಕೆ ಹೌದು ಬ್ರೋ, ಕರಿಬೇಕು. ಆದ್ರೆ ಕರೀತಿಲ್ಲ. ಬ್ರೋ ಕರೀತಾ ಇಲ್ಲ. ನೀವು ಗಂಡ ಹೆಂಡತಿ ಎಲ್ಲ ಹಂಗಿದ್ರೆ. ಅಲ್ಲ ಬ್ರೋ, ಇಲ್ಲ ಇಲ್ಲ, ಯಾಕೆ ಬ್ರೋ ಇವಾಗ ಅವೆಲ್ಲ? ಅದೇ ದೆನ್ ವಾಟ್ ಆರ್ ಯು ಬ್ರೋ? ಅತ್ತೆ ಮಕ್ಕಳು ಅಂದ್ರೆ ಇನ್ನು ಎಕ್ಸ್ಪ್ಯಾಂಡ್ ಆಗಿ ಏನ್ ಹೇಳ್ಬೇಕು ಬ್ರೋ? ಅತ್ತೆ ಮಕ್ಕಳು ಅಂದ್ರೆ ಫ್ರೆಂಡ್ಸ್ ಅವ್ರ ಅಣ್ಣ ತಂಗಿ ತರನ, ಅಣ್ಣ ತಂಗಿ ತರ ಅಂತಾನೆ ಹೇಳ್ಬೋದು ಬ್ರೋ. ಯಾಕಂದ್ರೆ ಇವಾಗ ಅತ್ತೆ ಮಕ್ಳು ಸುಮಾರು ಜನ ಅಣ್ಣ ತಂಗಿ ಅಂತ ಹೇಳೋರೆ ಬ್ರೋ. ಹೇಳಿದಾರೆ ನಮ್ಮ ಅತ್ತೆ ಮಕ್ಳು ಹೇಳೋಲ್ಲ. ನಂಗೆ ಸುಮಾರು ಜನ ಅಂತ ಆದ್ರೆ ಹೇಳಲ್ಲ. ರೀಸೆಂಟ್ ಆಗಿ ಹಾಕಿದ್ದಲ್ಲ ಅವರೆಲ್ಲ ತಾನೆ? ಇಲ್ಲ ಬ್ರೋ. ಕಳ್ಳ ಗೊತ್ತು ಬಾ. ಯಾಕೆ ಕಳ್ಳ ಅಂತ ಬ್ರೋ? ಈ ಕಾರ್ ತಗೊಳೋದಕ್ಕೆ ಎಷ್ಟು ಖುಷಿ ಆಗ್ತೈತೆ ಬ್ರೋ ನಿಂಗೆ? ಸಿಕ್ಕಾಪಟ್ಟೆ ಖುಷಿ ಬ್ರೋ. ಇವೆಲ್ಲ ಕನ್ಸು ಬ್ರೋ ನಮ್ಗೆ. ಫ್ಯಾಮಿಲಿ ಟ್ರೀಟ್ಮೆಂಟ್ ಎಲ್ಲ ಹೆಂಗದೆ ಇವಾಗ? ಫ್ಯಾಮಿಲಿ ಅಂದ್ರೆ ಇವಾಗ ಇಷ್ಟ ದಿನ ನೋಡಿ ಸೊಸೈಟಿ ಹೇಗಿದೆ, ಇವಾಗ ಕಾರ್ ತಗೊಂಡ್ಮೇಲೆ ಹೌ ಇಸ್ ಯುವರ್ ಲೈಫ್? ಕಾರ್ ತಗೊಂಡ್ಮೇಲೆ ಪೂರ ಜನ ಪೂರ್ತಿ ಎಲ್ರು ಒಂದು ಚೆನ್ನಾಗಿ ಮಾತಾಡಿಸ್ತಾರೆ, ಒಂದು ರೆಸ್ಪೆಕ್ಟ್ ಅನ್ನೋದು. ಮಾಮೂಲಿ ಹೋಯ್ತಾ ಬತ್ತ ನಿಮ್ನ ಅವ್ನ್ ಯಾರು ಅಂತಿದವ್ರು ಒಂಥರ ಗುರ್ತಿಡ್ದಾದ್ರು ಮಾತಾಡಿಸ್ತಾರೆ ಬ್ರೋ. ಅಟ್ಲೀಸ್ಟ್ ಯಾವ ತರ ಅಂದ್ರೆ ಒಂದ್ ಸ್ವಲ್ಪ ರೆಸ್ಪೆಕ್ಟ್ ಆದ್ರೂ ಕೊಟ್ಟು ಮಾತಾಡಿಸ್ತಾರೆ. ಅಂದ್ರೆ ದುಡ್ಡಿದ್ರೆ ಒಂದು ಸ್ವಲ್ಪ ಜಾಸ್ತಿ ರೆಸ್ಪೆಕ್ಟ್ ಮಾಡ್ತಾರೆ ಅವರು. ರೆಸ್ಪೆಕ್ಟ್ ಇಸ್ ಈಕ್ವಲ್ ಟು ಮನಿ, ಇಲ್ಲ ಮನಿ ಇಸ್ ಈಕ್ವಲ್ ಟು ರೆಸ್ಪೆಕ್ಟ್. ಜೀವನದಲ್ಲಿ ದುಡ್ಡು ಸಿಕ್ಕಾಪಟ್ಟೆ ಮುಖ್ಯ. ದುಡ್ಡು ಮಾಡಿ ನೀವ್ ಹೆಂಗಿದಾರ ಹಂಗೆ ಇರಿ. ದುಡ್ಡು ಮಾಡಿದ್ಮೇಲೆ ನೀವ್ ಹೆಂಗಿದಾರ ಹಂಗೆ ಇರಿ. ಜನನೇ ನಿಮ್ನ ಚೇಂಜ್ ಮಾಡ್ಬಿಡ್ತಾರೆ. ಜನ ನಿಮ್ಮನ್ನ ಚೇಂಜ್ ಮಾಡಲ್ಲ, ಜನ ನಿಮ್ಮನ್ನ ನೋಡೋ ರೀತಿ ಅವರೇ ಚೇಂಜ್ ಮಾಡ್ಕೊತಾರೆ. ನೀವೇನ್ ಚೇಂಜ್ ಆಗೋ ಅವಶ್ಯಕತೆ ಇಲ್ಲ. ನೀವ್ ಹೆಂಗಿದಿರ ಹಂಗೆ ಇರಿ. ನಂಗೆ ಯಾರು ಫೋನ್ ಮಾಡಿದವ್ರು, ನನ್ ಸ್ಕೂಲ್ ಫ್ರೆಂಡ್ಸ್ ಇವೆಲ್ಲ ಫೋನ್ ಮಾಡಿದಾಗ್ಲೂ ಅವೈಕ್ಲೆಲ್ಲ ನಾನು ಹಂಗೆ ಮಾತಾಡಿಸ್ತೇವೆ. ಇನ್ನುವೆ ಏನಂತ ಮುಂಚೆ ಹಂಗೆ ಹೇಳ್ತಾರಪ್ಪ, ಏನಾರು ಒಂದ್ ಕಾಲ್ ರಿಸೀವ್ ಮಾಡಿಲ್ಲ ಅದು ಬಿಡಪ್ಪ ದೊಡ್ಡ ಆಗ್ಬಿಟ್ಟಿದೆ ಅಂತಾರೆ. ಬಟ್ ನನ್ ಫ್ರೆಂಡ್ಸ್ ಎಲ್ಲ ಕಾಲ್ ರಿಸೀವ್ ಮಾಡಿದ್ರಕ್ಕೂ ರೀಸನ್ ಇರ್ತಾರೆ. ಕ್ಲಾಸಿಂದಾನು ಫ್ರೆಂಡ್ಸ್ ಎಲ್ಲ ಸೇಮ್ ಬ್ರೋ. ಸೊ ಅಲ್ಲಿ ನೋಡಿ, ಆ ಕಡೆ ಮೈಸೂರು ಬಸ್ ಸ್ಟ್ಯಾಂಡ್, ಸೊ ಈ ಕಡೆ ಕಾರು, ಇಲ್ಲಿ ಶರತ್ತು, ಈ ಕಡೆ ಬಾಯ್ ಹೇಳಕ್ಕೆ ಅಂತ ನಾನು. ಥ್ಯಾಂಕ್ಸ್ ಬಾ, ನೈಸ್ ಟು ಮೀಟ್ ಯು, ಸಿ ಯು ಅಗೇನ್. ಮತ್ತೆ ಸಿಗೋಣ ಬ್ರೋ. ಬಾಯ್. ಲವ್ ಯು ಟು ಬ್ರೋ. ಏನಾರು ಎತ್ಕೊಂಡು ಮಾಡ್ತಿ? ಅದೇ ನನ್ಗೂ ಅನ್ಸಿದೆ, ಏನೋ ಒಂದ್ ಮಾಡ್ತೀನಿ ಅನ್ಸಿದೆ, ಏನೋ ಅಂತ ಗೊತ್ತಾಗ್ತಾ ಇಲ್ಲ. ಸರಿ ಬ್ರೋ, ಹುಷಾರು. ಟೇಕ್ ಕೇರ್ ಬ್ರೋ. ಫೋನ್ ಮಾಡಿ ಹೋಗ್ಬಿಟ್ಟು. ಓಕೆ ಬ್ರೋ. A few inches later. ಬ್ರೋ ಅದೇ ನಿಜ ಇಲ್ಲ ನನ್ನ ಮರ್ತೀನಿ ಅಂತಾನೆ ಬಂದಿದ್ದು. ಎಲ್ಲಿತ್ತು ಬ್ರೋ ಅದು? ಫೋನ್ ಮಾಡಿದೆಪ್ಪ. ಬೈ. ನಾನ್ ಪಕ್ಕ ನಿಜ ಬೇಕು ಅಂತ ಬಿಟ್ಟಿದ್ದಲ್ಲ, ಮತ್ತೋಗಿದ್ದೆ. ಆಯ್ತು ಬಿಡು. ಸೊ ಫೈನಲಿ KSRTC ಬಸ್ಸಿಂದ ಸೀದಾ ಹುಣಸೂರು ಡಿಪೋಗ್ ಬಂದಿದ್ದೀನಿ. ಈ ಕಡೆ ನನ್ನ ಪಿಕಪ್ ಮಾಡಕ್ಕೆ ಆದರ್ಶ ಒಂದೇ ಇದಾರೆ. ಸೊ ಅದಕ್ಕೆ ಅವ್ರಿಗೆ ಅಂತ ವೇಟ್ ಮಾಡ್ತಾ ಇದ್ದೀನಿ. ನನ್ನ ಬ್ಯಾಗ್ ಅಲ್ಲಿ ಇರೋ ಪವರ್ ಬ್ಯಾಂಕ್ ಅಲ್ಲಿ ಪವರ್ ಖಾಲಿ, ಫೋನ್ ಬ್ಯಾಟ್ರಿ ಖಾಲಿ, ಎಲ್ಲ ಖಾಲಿ. ಇದ್ರಲ್ಲಿ ಒಂದ್ ಸ್ವಲ್ಪ ಚಾರ್ಜ್ ಇದೆ. ಇವಾಗ ಇದನ್ನ ಉಳಿಸ್ಕೊಂಡೆ ಪಾಪ ಟೀಮ್ ಮೇಟ್ ಕಾಲ್ ಮಾಡಿ ವೇಟ್ ಮಾಡ್ತಾ ಇದ್ದೀನಿ. ಓ ಬ್ರೋ, ಅವರ್ ಯು ಬ್ರೋ? ಲಾಂಗ್ ಟೈಮ್ ನೋ ಸಿ. ನೈಸ್ ಟು ಸಿ ಗೈಸ್. ಟೈಮ್ ಇವಾಗ 11:15. ಈ ಟೈಮ್ ಅಲ್ಲಿ ನಾವ್ ಏನನ್ನೆಲ್ಲ ಎಫರ್ಟ್ ಹಾಕಿ ಗೊತ್ತಾಗಿ, ಏನೋ ಒಂದು ಅಚೀವ್ ಮಾಡಕ್ಕೆ, ಏನೋ ಒಂದು ವರ್ಕೌಟ್ ಮಾಡಕ್ಕೆ ಎಲ್ಲ ಪಾರ್ಟ್ ಆಫ್ ಲೈಫ್. ಈ ಕಡೆ ಏನೇ ಬಂದ್ರು, ಯಾವಾಗೆ ಬಂದ್ರು ಬ್ರೋ, ಇದೆಯಾ ಬ್ರೋ? ಹೋಲ್ಡ್ ಬ್ರೋ. ಈ ಕಡೆ ಈ ಟೈಮ್ ಅಲ್ಲಿ ಬಂದಾಗ ಈ ತರ ಕಚ್ಕೊಂಡೆಲ್ಲ ಬರ್ತಾ ಇರ್ಬೇಕು. ಸೀನ್ಗಳು ಕಾಮನ್ ನಡೀತಾ ಇರುತ್ತೆ ಈ ಕಡೆ ಬ್ರೋ. ಪ್ಲೀಸ್. ಸೊ ಇದನ್ನ ನಾವು ಹೌಸ್ ಬ್ರೇಕಿಂಗ್, ಹೌಸ್ ಕ್ರ್ಯಾಕಿಂಗ್ ಏನು ಮಾಡ್ತಾ ಇಲ್ಲ. ನಾವು ನಮ್ಮನೆಗೆ ನಿಧಾನವಾಗಿ ಬರ್ತಾ ಇದೀವಿ, ಡಿಸ್ಟರ್ಬೆನ್ಸ್ ಇಲ್ದಿರೋ ಅಷ್ಟೇ. ಫೈನಲಿ ತುಂಬಾ ದಿನ ಆದ್ಮೇಲೆ ನಾವ್ ಮತ್ತೆ ರೂಮ್ ಬಂದಿದೀವಿ. ಅಂಡ್ ರೂಮ್ ನೋಡಿ ಈ ತರ ಇದೆ. ಬಿದ್ಕೊಂಡ್ಬೇಕು ಈ ಕಡೆ ಇವಾಗ. ಗೈಸ್ ಪರವಾಗಿಲ್ಲ, ನಾನು ಲಾಸ್ಟ್ ವಿಸಿಟ್ ಗಿಂತ ಚೆನ್ನಾಗೈತಲ್ಲ ಅವ್ರು. ಹೆಂಗೆ ಬ್ರೋ ಇದು? ಗೈಸ್ ಇವತ್ತು ಈ ತರ ರೆಡಿಯಾಗಿ ಎಲ್ಲ ಫುಲ್ ರೆಡಿಯಾಗಿ ಅಂಗಡಿಗೆ ಅಂತ ಹೊರಟಿದ್ದೆ. ಇದು ನೋಡ, ಶರ್ಟ್ ಅಲ್ಲಿ ಕ್ಯಾಪ್ ಕೂಡ ಬಂದೈತೆ. ಚೆನ್ನಾಗಿತ್ತಲ್ಲ ಇದು? ಕ್ಲಾಪ್ಸ್ ಹೊಡ್ರಿ, ಸುಮ್ಮನೆ ಕೂತಿರಲ್ಲ. ಇವಾಗ ನಾಷ್ಟಕ್ಕೆ ಅಂತ ಬಂದಿದ್ವಿ. ಕಡೆ ನಾನು ಆದರ್ಶು
ಒಂದ್ ಜಾಗ ಕರ್ಕೊಂಡ್ ಬಂದಿದ್ದಾರೆ. ಇವತ್ತು ನಿಮ್ ಅಂಗಡಿಲಿ ಬೀಯಿಂಗ್ ಸೇಲ್ಸ್ ಬಾಯ್ ಅಂತ ಅನ್ಕೊಂಡಿ ಏನಂತೀಯ? ಸೇಲ್ಸ್ ಬಾಯ್ ಅಲ್ಲ, ನಾನು ಸೇಲ್ ಮಾಡೋದಕ್ಕೆ ಒಂದು ಮಾಡ್ತೀರಾ? ಅದು ಗೊತ್ತಿಲ್ಲ ಬ್ರೋ. ಅದ್ರ ಜೊತೆ ಮಾಡ್ಬೇಕು. ಬಿಲ್ಲಿಂಗ್ ಮಾಡ್ಬೇಕಾ? ಬಿಲ್ಲಿಂಗ್ ಸೇಲ್ಸ್ ಎಕ್ಸಿಕ್ಯೂಟಿವ್ ಅಂತ. ಸೇಲ್ಸ್ ಎಕ್ಸಿಕ್ಯೂಟಿವ್ ಹೋಗ್ತೀವಿ. ಸೇಲ್ಸ್ ಎಕ್ಸಿಕ್ಯೂಟಿವ್ ಈಸಿ. ಎಕ್ಸಿಕ್ಯೂಟಿವ್ ನೀವ್ ಮಾಡ್ಬೇಕಾಗಿರೋದು ಬಿಲ್ಲಿಂಗ್ ಅದೇ ಸ್ವಲ್ಪ ಅದೇ ಬಾರ್ಗೇನ್ ಆಯ್ತದೆ. ಅದು ನಂಗೆ ರೇಟ್ ಒಂದ್ ಸ್ವಲ್ಪ ಹೇಳು, ನಾನು ಏನೋ ಒಂದ್ ಮಾಡ್ತೀನಿ ಆಯ್ತಾ? ಸರಿ ಓಕೆ. ರೆಕಾರ್ಡ್ ಮಾಡಕ್ ಒಬ್ರು ಬೇಕು ಅದಕ್ಕೆ. ಓಕೆ, ನಾನೇ ಮಾಡ್ತೀನಿ. ನಾನ್ ಕ್ಯಾಮ್ರಾಮನ್ ಆಗ್ತೀನಿ. ಎಂಜಾಯ್. ಕಂಗ್ರಾಚುಲೇಷನ್ ಬ್ರದರ್. ಇದು ಸುಕ್ಕಿನುಂಡೆ ಅಂತ. ಸುಕ್ಕಿನುಂಡೆ ತಿನ್ನಲ್ಲ ನೀವು? ನಾನ್ ಇವತ್ತೇ ತಿಂತಾರಲ್ಲ, ಕರ್ಜಿಕಾಯಿ ಮಾಡ್ತಾರಲ್ಲ ಆ ತರ. ಇದು ಉಂಡೆ. ಓಕೆ. ಮತ್ತೆ ಅವಲಕ್ಕಿ ಇದು ಮಂಗಳೂರು ಬನ್ನು. ತಿಂದಿನಿ. ಟೇಸ್ಟ್ ನೋಡಿ ಹೇಳ್ತೀನಿ ಹೆಂಗೈತೆ ಅಂತ. ಮೈಸೂರು ಮಸಾಲ ಬರಲ್ಲ? ನಾಳೆ ಬರ್ತೀನಿ. ಬರ್ತೀರಾ? ನಾಳೆ ಬನ್ನಿ. ಎಲ್ಲ ಐಟಮ್ಸ್ ಕೊಡ್ತೀನಿ, ಟೇಸ್ಟ್ ಮಾಡಿ. ಥ್ಯಾಂಕ್ ಯು ಗೈಸ್. ಮಂಗಳೂರು ಬನ್ನ ನಾನು ನಾರ್ಮಲ್ ಆಗಿ ಚಟ್ನಿ ಜೊತೆ ತಿಂತಾ ಇರ್ತೀನಿ. ಈ ಕಡೆ ಚಟ್ನಿ ಜೊತೆ ಸಾಗು ಟೈಪ್ ಒಂದು ಕೊಟ್ಟಿದ್ದಾರೆ, ಅದು ಕೂಡ ಕಾಂಬಿನೇಷನ್ ಚೆನ್ನಾಗಿ. ಸೊ ಇಷ್ಟು ದಿನ ಬರೀ ಚಟ್ನಿ ಜೊತೆ ಚೆನ್ನಾಗಿರುತ್ತೆ ಅಂತ ಅನ್ಕೊಂಡಿದ್ದೆ. ಇವಾಗ ಇದು ಇಲ್ಲೇ ಟೇಸ್ಟ್ ನೋಡ್ತಾ ಇರುತ್ತೆ, ಸಾಗು ತರ ಕೊಟ್ಟಿರೋದು. ಇದು ಕೂಡ ಚೆನ್ನಾಗಿದೆ ಟೇಸ್ಟ್. ಈ ಹಬ್ಬಕ್ಕೆ ಯಾವ್ದಾದ್ರು ಒಂದು ಉಂಡೆಗಳು ಮಾಡ್ತಾರಲ್ಲ, ಅದ್ರಲ್ಲಿ ಇದನ್ನ ಒಂದು ಟ್ರೈ ಮಾಡ್ಬೇಕು. ಚೆನ್ನಾಗಿದೆ ಡಿಫ್ರೆಂಟ್ ಆಗಿ. ಮನೆ ಕಡೆ ಎಲ್ಲ ಬೇರೆ ತರ ಮಾಡ್ತಾರೆ ಅದನ್ನ, ಇಲ್ಲೇ ಡಿಪೆಂಡ್ ಮಾಡ್ತಾರೆ. ಹಸು ಕಳಲ್ಲ ಹಾಕಿರೋದೇ ಡಿಫ್ರೆಂಟ್ ಆಗಿ. ಹೌದೌದು, ಎಲ್ಲ ಸ್ಟಫಿಂಗ್ಸ್ ಚಿಕ್ಕದಾಗ ಐತಿಲ್ಲ ಸ್ವಲ್ಪ. ಥ್ಯಾಂಕ್ ಯು, ಚೆನ್ನಾಗಿ ಮಾಡಿ. ಬಟ್ ಇದು ಥ್ಯಾಂಕ್ ಯು. ಆಫರ್ ಜಾಸ್ತಿ ಬರಂಗ. ಸೊ ಗೈಸ್, ಇವಾಗ ನಾನು ಒಂದಷ್ಟು ಕಸ್ಟಮರ್ಸ್ ನ ಅಟೆಂಡ್ ಮಾಡಿ ಯಾವ ತರ ಅಟೆಂಡ್ ಮಾಡ್ತೀನಿ ಅಂತ ಇಲ್ಲಿ ಕೂತಿರೋ ಆದರ್ಶು ನಮ್ಮನ್ನ ಹಂಗೆ ಸೀಕ್ರೆಟ್ ಆಗಿ ಇಲ್ಲ ಓಪನ್ ಆಗಿ ರೆಕಾರ್ಡ್ ಮಾಡ್ತಾ ಇರ್ತಾರೆ. ಲೆಟ್ಸ್ ಸಿ ಯಾವ ತರ ನಾನು ಈ ಒಂದು ಬಿಸ್ನೆಸ್ ತಂದ್ಕೊಡ್ತೀನಿ ಅನ್ಬಿಟ್ಟು. ಆಲ್ರೆಡಿ ಒಂದಿಬ್ರು ಕಸ್ಟಮರ್ಸ್ ಬಂದಿದ್ದಾರೆ. ಇವಾಗ ಅವ್ರನ್ನ ತಳ್ಬಿಟ್ಟು ಅಲ್ಲೋಗಿ ನಿಂತ್ಕೊಂಡ. ಯಾರ್ದು ಬ್ರಾ? ಹೌದಾ? ಇವಾಗ ನಾನು ಅಟೆಂಡ್ ಮಾಡ್ತೀನಿ ಕಸ್ಟಮರ್. ಯು ಸ್ಟೇ ಸೀಡ್. ಕೇಳ್ದ ಬ್ರೋ ಏನ್ ಬೇಕು ಅಂದೆ? ಓಹ್ ಕೇಳ್ಬಿಟ್ಟಾ? ನಾನು ನೆಕ್ಸ್ಟ್ ಕಸ್ಟಮರ್ ಕೇಳ್ತೀನಿ. ನೀವೇನು ಗೊತ್ತಾ ಹುಡಿ ಓನ್ ಸೈಜ್ ಬೇಡ ಬಾಬು? ಬ್ರೋ ಏನು ಹುಡುಕ್ತಾ ಇರಾ? ನಿಮ್ ಸೈಜ್ಗೆ ಐ ಗೆಸ್ ಲಾರ್ಜ್ ಆಗುತ್ತೆ. ಎಸ್ ಎಮ್ ಎಲ್ ಇದೇ ಇರ್ಬೇಕು ಅಲ್ಲ? ಲಾರ್ಜ್. ಇದು ಲಾರ್ಜಾ? ಅಯ್ಯೋ, ಓ ಚೇಂಜ್ ಆಗೋಯ್ತಾ? ಓಕೆ. ಯಾವ ತರ ಪ್ಯಾಟರ್ನ್ ಹುಡುಕ್ತಾ ಇರ ಬ್ರೋ? ನೋಡ್ತಾರೆ ನೋಡಿ ಇದೆಲ್ಲ ಎಲ್ಲ ಅಂತ ತೋರಿಸಿ ಅವ್ರಿಗೆ. ಇಷ್ಟು ಇದೆ ಬ್ರೋ ಎಲ್ ಲಾರ್ಜ್ ಅಲ್ಲಿ? ಹೇಳಿ ಬ್ರೋ. ಈ ಕಡೆ ಇದೆಲ್ಲ ಪೂರ್ತಿ ನಿಮ್ದೆ. ಬಿಲ್ಲ. ಸೊ ಬರಲಿ ಆಗ ಮಾಡ್ತೀನಿ. ಏನ್ ಬೇಕು ಬ್ರೋ? ಯಾವ್ದು ಫಾರ್ಮಲ್ ಕ್ಯಾಶುವಲ್? ನಿಮ್ಗೆ ಮೀಡಿಯಮ್ ಲಾರ್ಜ್ ಯಾವ್ದು ಬರ್ತದೆ? ಮೀಡಿಯಮ್ ಹಾಕೇ ಇಲ್ಲ. ಯಾವ ತರ ಇದ್ರಲ್ಲಿ ಹುಡುಕ್ತಾ ಇರೋ? ಇಷ್ಟ ಐತ್ ನೋಡಿ ಈ ಕಡೆ. ಬ್ರೋ ನಾನು ಸ್ವಲ್ಪ ಅಟೆಂಡ್ ಮಾಡ್ತೀನಿ. ಹಾಫ್ ಬೇಡ, ಫುಲ್ ಬೇಕಾ? ಫುಲ್ ಅಂತ ತೋರ್ಸೋಣ. ಅದ್ರಲ್ಲಿ ಫುಲ್ ಬೇಕಾದ್ರೆ ಆಯ್ತು ನೋಡಿ. ಯಾವ್ದು ಜಾಯ್ನ್ ಇದ್ರಿ ಬ್ರಾ? ನೈಸ್ ಟು ಸಿ ಯು. ನೈಸ್ ಟು ಮೀಟ್ ಯು. ಹೆಂಗೆ ಏನು ಅಂತ ಗೊತ್ತಿಲ್ಲ ಕಣ. ನಮ್ ತಾಯಿ ಸತ್ ಹೋಗುವೆ, ನಾನು ಇನ್ನು ಚಿಕ್ಕ ಹುಡುಗ. ನಾವು ಇಲ್ಲೇ ತಗೊಂಡಿರೋದಿಲ್ಲ, ಇದನ್ನೇ ತಗೊಂಡೋಗಿದ್ದ. ಆತರ ಈ ರೀಸೆಂಟ್ ಆಗಿ ಈಗ ತಗೊಂಡಿದ್ದು ಇದೇ ತರ ಬೇಕಾ ಬ್ರಾ? ಆತರ ತೋರಿಸಿದ್ರೆ ಇವರು ಇದೇ ಆ ಪ್ಯಾಟರ್ನ್ ಅಂತ ತೋರಿಸ್ತಾರ. ಅವಳು ಎದುರುಗ್ ಬಂದ್ರು ಅವಳನ್ನ ನೋಡಕ್ಕಾಗ್ದೆ, ನಗಕ್ಕಾಗ್ದೆ, ಅಳಕ್ಕಾಗ್ದೆ, ಬಾಳಕ್ಕಾಗ್ದೆ, ಸಾಯಕ್ಕಾಗ್ದೆ, ಮರಿಯಕ್ಕಾಗ್ದೆ. ನನ್ ಬಾಳ್ಗಷ್ಟು ಬೆಂಕಿ ಹಾಕ. ಪೂರ್ತಿ ಪ್ಲೇನ್ ಬೇಕು ಅಂತಂದ್ರೆ ಪೂರ್ತಿ ಪ್ಲೇನ್ ಬೇಕು ಅಂತ ಬೇರೆ ಬ್ಲ್ಯಾಕ್ ಕೊಡಿ. ಬ್ರೋ ಈ ಹಾಫ್ ಮತ್ತೆ ಫುಲ್ ಹ್ಯಾಂಡ್ ಅಂತ ಹೆಂಗ್ ಡಿಫೈನ್ ಮಾಡ್ತೀಯ ಬ್ರೋ? ಹೆಂಗ್ ಡಿಫ್ರೆನ್ಶಿಯೇಟ್? ಬಟ್ಟೆ ನೋಡಿದ್ರೆ
ಓಕೆನಾ? ಯಾಕಂದ್ರೆ ಆ ಪ್ಯಾಟರ್ನ್ ಅದು ಒಂದಲ್ಲೇ ಬರೋದು ಅಂತ ನಮಗೆ ಗೊತ್ತಿದೆ. ಓ ಸ್ಟಾಕ್ ತರಿಸ್ದಾಗ ನೋಡ್ಕೊಂತೀರ ಆ ಥರನಾ? ಗೈಸ್ ಆ್ಯಕ್ಚುಲಿ ನಾನೇ ಈ ಕಡೆ ಪ್ರೈಸ್ ರೇಟು ಫಿಕ್ಸ್ ಮಾಡೋಣ ಅಂತ ಇದ್ದೆ, ಆದರೆ ನಾನು ಈ ಕಡೆ ಇವಾಗಲೇ ನೋಡ್ತಾ ಇದ್ದೀನಿ ಪ್ರೈಸ್ ಎಷ್ಟು ಅಂತ ಡೀಪಾಗಿ ಇಳಿತಾ ಇದ್ದೀನಿ. ಸೊ ಇದು ಸ್ವಲ್ಪ ಲೆಕ್ಕಾಚಾರ ಆಗಲಿ, ಅದಾದಮೇಲೆ ನೆಕ್ಸ್ಟ್ ನಾನು ಇಳಿತೀನಿ. ಯೂಶ್ವಲ್ ಆಗಿ ಹಬ್ಬ ಅಂದಾಗಲೇ ಸ್ವಲ್ಪ ಜಾಸ್ತಿ ಅಂದರೆ ಒಂದು 2 ಶರ್ಟ್ ತಗೋತೀನಿ. ಆದರೆ ಇವರು ಗ್ರೇಟ್ ಪೀಪಲ್ ಅನಿಸುತ್ತೆ. ಒಂದು ನಾರ್ಮಲ್ ಆವ್ರೇಜ್ ಡೇಗೆ ಯಾವುದೋ ಫಂಕ್ಷನ್ ಇಲ್ಲ, ಸೆಲೆಬ್ರೇಷನ್ ಇಲ್ಲ ಅಂಥ ಟೈಮಲ್ಲೇ ಈ ಥರ ಶಾಪಿಂಗ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ನಿಮ್ಮ ಥರ ಮನಸ್ಥಿತಿ ಮೈಂಡ್ ಸೆಟ್ ನನಗೆ ಬರಬೇಕು. ಏ ಇರ ಬರ ನಾರ್ಮಲ್ ಆಗಿ ಮಾತಾಡ್ರಿ. ಏನಕ್ಕೆ ಬಂದಿರೋದ? ಯಾವ ಊರ? ಹುಣಸೂರು. ಹುಣಸೂರಲ್ಲಿ ಏನು? ಕರಿಗೌಡ್ರು ಬೀದಿ. ಇಲ್ಲಿಂದ ಎಷ್ಟು ದೂರ ಐತಿ ನಿಮ್ಮ ಮನೆ? 1 ಕಿಲೋಮೀಟರ್. 1 ಕಿಲೋಮೀಟರ್ ನಡ್ಕೊಂಡು ಬಂದ? ಈ ಕಡೆ ಅರ್ಧ ಕಿಲೋಮೀಟರ್ ಅದ. ಇವಾಗ ಕರೆಕ್ಟ್ ಆಗಿ ಹೇಳಿ, ಎಲ್ಲಿ ನಿಮ್ಮ ಮನೆ ಇರೋದ? ಎಷ್ಟು ದೂರ? ಇದ್ದರಲ್ಲ ಎಷ್ಟೊತ್ತು ತಗೋತೆ ಹೋಗ್ಬೇಕು ಇವಾಗ ಮನೆಗೆ? ಎಷ್ಟೊತ್ತು ತಗೋತೆ? 5 ನಿಮಿಷ, 10 ನಿಮಿಷ, 20 ನಿಮಿಷ? 10 ನಿಮಿಷಕ್ಕೆ ಹೋಗ್ಬೋತ್ಯಾ? ಎಷ್ಟು ಬೇಕು ಕಲೆಕ್ಷನ್ಗೆ? ಲೆಕ್ಕ ಎಲ್ಲಿ ಬರ್ಕಂತೀರ? ಹೌದಾ, ಇದ್ರ ಲೆಕ್ಕ ಸಿಗ್ತದ? ಸರಿ, ಎಷ್ಟು ಜನ ಕೊಟ್ರಿ ಇಲ್ಲಿ ಅವ್ರಿಗೂ? ಹಾ ಓಕೆ. ಹೌದೌದೌದು. ಓಕೆ ಓಕೆ. ಮತ್ತೆ ಮಿಕ್ಕಿರೋದು ಎಲ್ಲಿ? 200 ರೂಪಾಯಿ ಯಾರು ಕೊಟ್ರು? 50 ರೂಪಾಯಿ ಯಾರು ಕೊಟ್ರು? ನಾನು ಅದ್ರೇನಪ್ಪ ಹೇಳಿದ್ದೆ, ಗ್ಯಾಪ್ ಮಾಡ್ಕೊಳಕ್ಕಾಗಲ್ಲ ತಾನೆ. ಏನ್ ಮಾಡ್ಬೇಕು ಅದಕ್ಕೆ? ಅಂಗಡಿ ನೀವೇ ಹೇಳ್ತೀರಾ ಅಲ್ವಾ, ನಿಮ್ಗೆ ಗಣಪತಿ ಹಬ್ಬದ ದಿವಸ ಪ್ರಸಾದ ಅಲ್ಲಪ್ಪ, ನಾನೇ ಬರ್ತೀನಿ. ಅದೇನ್ ಗಣೇಶ ಕೂರ್ಸಿದ್ದೀರಾ, ಎಷ್ಟು ಕೂರ್ಸಿದ್ದೀರಾ ನೋಡ್ತೀನಿ. ಸರಿ, ಬ್ಯಾಂಡ್ ಗೀಣ ತರಿಸ್ತಾ ಇರಾ? ಶಾಮಿಯಾನ ಹಾಕ್ಸ್ತಾ ಇರಾ? 6 ಗಂಟೆಗೆ ಬಂದು ಪೋಲ್ ತಗೊಂಡೋಗಲ್ಲ. ಮಾಡ್ತಾರಲ್ಲ ಪೋಲ್. ಹುಷಾರು. ಕರಿಗೌಡ್ರ ಬೀದಿ ವಸಲು ಮಾರಿಯಮ್ಮ ದೇವಸ್ಥಾನದ ಹತ್ರ ಕೂರಿಸ್ತಾ ಇದೀವಿ. 4,000ದ ಗಣಪತಿ, 4,000ದ ಗಣಪತಿ. ಗೌರಿ ಸೇರಿ 3:30, 4:00, ಗೌರಿ ಸೇರಿ 4:00. ಗೌರಿ ಸೇರಿ 4:00. ಬಿಟ್ಟು ಎಷ್ಟು? 4,000 ಗೌರಿ ಬಿಟ್ಟು. ಗೌರಿ ಎಷ್ಟು? ಗೌರಿ 500 ರೂಪಾಯಿ ಮಾಡ್ಕೊಂಡಿದೀವಿ. 600 ರೂಪಾಯಿ ಕೋಟೆ ಸರ್ಕಲ್ ಕರ್ಕೊಯ್ತೀನಿ. ನಮ್ಗೆ ಗೊತ್ತಿರೋರೆ. ಅಣ್ಣ ಇದೇನ ಇದು 500 ರೂಪಾಯಿ ತೆಗಿಯೋಣ, 50 ರೂಪಾಯಿ ಕೊಡ್ತೀವಿ. ಸರಿ ಬಾ, ಇನ್ನೊಂದ್ ಸ್ವಲ್ಪ ಮಾತಾಡೋಣ. ಇನ್ನು ಒಂದ್ ಕ್ವಶನ್ ಆನ್ಸರ್ ನೋಡ. ನಿಮ್ ಕೈಲಿ ಕಾಸು ಐತೆ ಆಯ್ತಾ? ಇನ್ 300 ರೂಪಾಯಿ ಐತೆ. 4,500 ರೂಪಾಯಿ ಬಜೆಟ್ ಆಯ್ತಾ? ಸರಿ, ಎಷ್ಟೋ ಅಷ್ಟೈತ್ ಬಿಡಪ್ಪ. ಸರಿ, 700 ಚಿಲ್ಲರೆ ಇದೆ. 4,500 ಬಜೆಟ್ ಇರೋದು ಗಣೇಶ ಕುಂಡ್ರಿಸಕ್ಕೆ. ಅದ್ ಬಿಟ್ರೆ ಆ ಕಡೆ ಆನಮೂಲ ಖರ್ಚ ಅಂತ 3,000 ಆಯ್ತಲ್ಲ. ಈ ಗಣೇಶಗೆ ಚಪ್ರಾಗೆ, ಸಾಂಗ್ಗೆ, ಮ್ಯೂಸಿಕ್ಗೆ ಎಲ್ಲ ಸೇರಿ ಸರಿ, ಅದಕ್ಕೆ ಒಂದು 10,000 ಹಾಕೋಣ ರೌಂಡ್ ಫಿಗರ್ ಆಯ್ತಾ? 10,000 ಇಟ್ಕೊಂಡಿರ್ತಾರೆ. ನಿಮ್ ಕೈಲಿ 10,000 ಅಡ್ಜಸ್ಟ್ ಮಾಡಕ್ ಆಗಿಲ್ಲ, ಒಂದ್ 6,000 ಅಡ್ಜಸ್ಟ್ ಆಯ್ತು ಅನ್ಕೊಳ್ಳಿ. ಆಗೇನ್ ಮಾಡ್ತೀರಾ? 6,000 ಗೈಸ್, ನನ್ ಕೈಲಿ ಆಗಲ್ಲ ಅಂತಲ್ಲ, ಏನೋ ಸ್ವಲ್ಪ ಫೀಲಿಂಗ್ ಅದ್ ಬರ್ತಾ ಇಲ್ಲ. ಅದು ಸ್ವಲ್ಪ ಸ್ಟ್ರಾಂಗ್ ಫೀಲಿಂಗ್ ಬೇಕು. ಸಾಕು, ಸ್ವಲ್ಪ ಕಷ್ಟ ಆಗ್ತಿದೆ. ಸೊ ಅದಕ್ಕೆ ನಾನು ಆದರ್ಶ್ಗೆ ಹ್ಯಾಂಡ್ ಓವರ್ ಮಾಡಿಕ್ಕೆ ಒಂದ್ ಸ್ವಲ್ಪ ಹೊತ್ತು, ಆಮೇಲೆ ಸ್ವಲ್ಪ ಜನ ಕಮ್ಮಿ ಆದ್ಮೇಲೆ ಹೋಗೋಣ ಅನ್ಬಿಟ್ಟು. ಗೈಸ್, ಸಂಜೆ ಆಗೋಯ್ತು. 8 ಗಂಟೆ ಹತ್ರ ಏನೋ ಆಗ್ತಿದೆ ಅನ್ಸುತ್ತೆ, ಇಲ್ಲ 7:30 ಆಗಿದೆ. ಸೊ ನನಗೆ ಈ ಟೈಮ್ಗೆ ಅನ್ಸ್ಬಿಟ್ಟಿದೆ, ನಾನು ಈ ಕಡೆ ಸೇಲ್ಸ್ ವರ್ಕ್ ನ ಪರ್ಫೆಕ್ಟ್ ಆಗಿ ಮಾಡ್ತೀನಿ ಅನ್ನೋ ಬಿಲೀಫ್ ಹೊರಟೋಗಿದೆ ಅಂತ. ಸೊ ಇವಾಗ ಇವೇನ್ ಮಾಡಿ ಅಂದ್ರೆ ಒಂದ್ ಕಮೆಂಟ್ ಹಾಕಿ, ಯಾವ ತರ ಇದನ್ನ ಸ್ವಲ್ಪ ಎಫೆಕ್ಟಿವ್ ಆಗಿ, ಫುಲ್ ಎಂಟರ್ಟೈನಿಂಗ್ ಆಗಿ, ಫುಲ್ ಹಾರ್ಡ್ ವರ್ಕಿಂಗ್ ಆಗಿ ಅಚೀವ್ ಮಾಡ್ಬೋದು ಅಂತ ನೀವೊಂದ್ ಕಮೆಂಟ್ ಹಾಕಿ. ಆ ಐಡಿಯಾ ಮೇಲೆ ನಾನು ಸ್ವಲ್ಪ ಇಂಪ್ಲಿಮೆಂಟ್ ಮಾಡ್ಕೊಂಡು ನೆಕ್ಸ್ಟ್ ಮತ್ತೆ ಬರ್ತೀನಿ. ಇದನ್ನ ಸ್ವಲ್ಪ ಟ್ರಯಲ್ ತರ ನೋಡಿ ಫ್ಯೂಚರ್ ಮತ್ತೆ ಬರ್ತೀನಿ. ಪೀಸ್. ಹಾಗೆ ಹೇಗನ್ಸ್ತು ಈ ಸೀನ್ ಅಲ್ಲ ಅಂತ ಕಮೆಂಟ್ ಹಾಕೊಡಿ. ವಿಡಿಯೋ ಇಷ್ಟ ಆಗಿರೋ ಲೈಕ್, ಸಬ್ಸ್ಕ್ರೈಬ್ ಕೊಟ್ಬಿಡಿ. ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ. ಸಾಕು, ಹೆವಿ ಆಗುತ್ತೆ ಅಷ್ಟೇ ಗೈಸ್. ನಿಮ್ ಸಪೋರ್ಟ್ ಹಿಂಗೆ ಇರ್ಲಿ, ಸ್ವಲ್ಪ ಬೆಳಿತಾ ಹೋಗೋಣ. ಅಷ್ಟೇ ವಿಷಯ. ಮತ್ತೆ ಸಿಗೋಣ.